ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ಆದ ನಂತರ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತೇನೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಹಲವು ಶಾಸಕರ ಒತ್ತಡ ಇದೆ ಸಿದ್ದರಾಮಯ್ಯನವರ ಮೇಲೆ, ನಮ್ಮನ್ನ ಈ ಬಾರಿ ಮಂತ್ರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅಲ್ಲ, ಹೀಗಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆಯಲ್ಲಿ. ಸಂಪುಟ ಪುನರ್ರಚನೆಗೆ ದಿನಾಂಕವನ್ನ ನಾನೇ ಹೇಳ್ತೀನಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬಳಿಯಲ್ಲಿ ಚರ್ಚೆ ಮಾಡ್ತೇವೆ. ಕೇರಳ, ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆ ನೀಡುವುದು ಬಹಳ ಅನುಕೂಲ. ಡಿಸೆಂಬರ್ ಒಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ಆಸಕ್ತಿಯನ್ನು ಹೊಂದಿದ್ದಾರೆ. ಖರ್ಗೆ ಸೂಚನೆ ಬಳಿಕ ಬದಲಾದ ಆಕಾಂಕ್ಷಿಗಳ ಮನಸ್ಥಿತಿಯ ಬದಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಎಂಡ್ ಆಗೋದ್ರೊಳಗಡೆ 2025 ಮುಗಿಯೋದ್ರೊಳಗಡೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಮಂತ್ರಿ ಮಾಡೇ ಬಿಡೋಣ, 2026ಕ್ಕೆಲ್ಲ ಸೂಟು ಬೂಟು ಹೊಲಿಸ್ಕೊಂಡೆಲ್ಲ ಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯನವರ ಆಸೆ ಇದೆ. ಹಾಗೆ ಆಕಾಂಕ್ಷಿಗಳು ಕೂಡ ಹಂಗೆ ಇದ್ದಾರೆ, ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳ ಮತ್ತೆ ಕೇರಳದ ಚುನಾವಣೆ ಎಲ್ಲ ಇದೆಯಲ್ಲ, ಹೀಗಾಗಿ ಇಂಥ ಟೈಮ್ನಲ್ಲಿ ರಿಸ್ಕ್ ತಗೊಂಡ್ರೆ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೊದಲೇ ಬಿಹಾರದಲ್ಲಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಧೂಳಿಪಟವಾಗಿ ಹೋಗಿದೆ. ಹಾಗೇನಾದ್ರೂ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಅಳೆದು ತೂಗಿ ಕರ್ನಾಟಕದಲ್ಲಿ ಯಾವುದೇ ತೀರ್ಮಾನ ಮಾಡಿದ್ರು ಅದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ವಿಚಾರ. ಹೀಗಾಗಿ ಸಂಪುಟ ವಿಚಾರವೂ ಕೂಡ ಜಗ್ಗಾಡಿ ಎಳೆದಾಡಿ ಎಲ್ಲ ತೀರ್ಮಾನಕ್ಕೆ ಬರೋದು. ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ಆದ ನಂತರ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತೇನೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಹಲವು ಶಾಸಕರ ಒತ್ತಡ ಇದೆ ಸಿದ್ದರಾಮಯ್ಯನವರ ಮೇಲೆ, ನಮ್ಮನ್ನ ಈ ಬಾರಿ ಮಂತ್ರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅಲ್ಲ, ಹೀಗಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆಯಲ್ಲಿ. ಸಂಪುಟ ಪುನರ್ರಚನೆಗೆ ದಿನಾಂಕವನ್ನ ನಾನೇ ಹೇಳ್ತೀನಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬಳಿಯಲ್ಲಿ ಚರ್ಚೆ ಮಾಡ್ತೇವೆ. ಕೇರಳ, ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆ ನೀಡುವುದು ಬಹಳ ಅನುಕೂಲ. ಡಿಸೆಂಬರ್ ಒಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ಆಸಕ್ತಿಯನ್ನು ಹೊಂದಿದ್ದಾರೆ. ಖರ್ಗೆ ಸೂಚನೆ ಬಳಿಕ ಬದಲಾದ ಆಕಾಂಕ್ಷಿಗಳ ಮನಸ್ಥಿತಿಯ ಬದಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಎಂಡ್ ಆಗೋದ್ರೊಳಗಡೆ 2025 ಮುಗಿಯೋದ್ರೊಳಗಡೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಮಂತ್ರಿ ಮಾಡೇ ಬಿಡೋಣ, 2026ಕ್ಕೆಲ್ಲ ಸೂಟು ಬೂಟು ಹೊಲಿಸ್ಕೊಂಡೆಲ್ಲ ಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯನವರ ಆಸೆ ಇದೆ. ಹಾಗೆ ಆಕಾಂಕ್ಷಿಗಳು ಕೂಡ ಹಂಗೆ ಇದ್ದಾರೆ, ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳ ಮತ್ತೆ ಕೇರಳದ ಚುನಾವಣೆ ಎಲ್ಲ ಇದೆಯಲ್ಲ, ಹೀಗಾಗಿ ಇಂಥ ಟೈಮ್ನಲ್ಲಿ ರಿಸ್ಕ್ ತಗೊಂಡ್ರೆ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೊದಲೇ ಬಿಹಾರದಲ್ಲಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಧೂಳಿಪಟವಾಗಿ ಹೋಗಿದೆ. ಹಾಗೇನಾದ್ರೂ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಅಳೆದು ತೂಗಿ ಕರ್ನಾಟಕದಲ್ಲಿ ಯಾವುದೇ ತೀರ್ಮಾನ ಮಾಡಿದ್ರು ಅದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ವಿಚಾರ. ಹೀಗಾಗಿ ಸಂಪುಟ ವಿಚಾರವೂ ಕೂಡ ಜಗ್ಗಾಡಿ ಎಳೆದಾಡಿ ಎಲ್ಲ ತೀರ್ಮಾನಕ್ಕೆ ಬರೋದು. ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ಆದ ನಂತರ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತೇನೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಹಲವು ಶಾಸಕರ ಒತ್ತಡ ಇದೆ ಸಿದ್ದರಾಮಯ್ಯನವರ ಮೇಲೆ, ನಮ್ಮನ್ನ ಈ ಬಾರಿ ಮಂತ್ರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅಲ್ಲ, ಹೀಗಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆಯಲ್ಲಿ. ಸಂಪುಟ ಪುನರ್ರಚನೆಗೆ ದಿನಾಂಕವನ್ನ ನಾನೇ ಹೇಳ್ತೀನಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬಳಿಯಲ್ಲಿ ಚರ್ಚೆ ಮಾಡ್ತೇವೆ. ಕೇರಳ, ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆ ನೀಡುವುದು ಬಹಳ ಅನುಕೂಲ. ಡಿಸೆಂಬರ್ ಒಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ಆಸಕ್ತಿಯನ್ನು ಹೊಂದಿದ್ದಾರೆ. ಖರ್ಗೆ ಸೂಚನೆ ಬಳಿಕ ಬದಲಾದ ಆಕಾಂಕ್ಷಿಗಳ ಮನಸ್ಥಿತಿಯ ಬದಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಎಂಡ್ ಆಗೋದ್ರೊಳಗಡೆ 2025 ಮುಗಿಯೋದ್ರೊಳಗಡೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಮಂತ್ರಿ ಮಾಡೇ ಬಿಡೋಣ, 2026ಕ್ಕೆಲ್ಲ ಸೂಟು ಬೂಟು ಹೊಲಿಸ್ಕೊಂಡೆಲ್ಲ ಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯನವರ ಆಸೆ ಇದೆ. ಹಾಗೆ ಆಕಾಂಕ್ಷಿಗಳು ಕೂಡ ಹಂಗೆ ಇದ್ದಾರೆ, ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳ ಮತ್ತೆ ಕೇರಳದ ಚುನಾವಣೆ ಎಲ್ಲ ಇದೆಯಲ್ಲ, ಹೀಗಾಗಿ ಇಂಥ ಟೈಮ್ನಲ್ಲಿ ರಿಸ್ಕ್ ತಗೊಂಡ್ರೆ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೊದಲೇ ಬಿಹಾರದಲ್ಲಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಧೂಳಿಪಟವಾಗಿ ಹೋಗಿದೆ. ಹಾಗೇನಾದ್ರೂ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಅಳೆದು ತೂಗಿ ಕರ್ನಾಟಕದಲ್ಲಿ ಯಾವುದೇ ತೀರ್ಮಾನ ಮಾಡಿದ್ರು ಅದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ವಿಚಾರ. ಹೀಗಾಗಿ ಸಂಪುಟ ವಿಚಾರವೂ ಕೂಡ ಜಗ್ಗಾಡಿ ಎಳೆದಾಡಿ ಎಲ್ಲ ತೀರ್ಮಾನಕ್ಕೆ ಬರೋದು. ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ಆದ ನಂತರ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತೇನೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಹಲವು ಶಾಸಕರ ಒತ್ತಡ ಇದೆ ಸಿದ್ದರಾಮಯ್ಯನವರ ಮೇಲೆ, ನಮ್ಮನ್ನ ಈ ಬಾರಿ ಮಂತ್ರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅಲ್ಲ, ಹೀಗಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆಯಲ್ಲಿ.
ಸಂಪುಟ ಪುನರ್ರಚನೆಗೆ ದಿನಾಂಕವನ್ನು ನಾನೇ ಹೇಳ್ತೀನಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬಳಿಯಲ್ಲಿ ಚರ್ಚೆ ಮಾಡ್ತೇವೆ. ಕೇರಳ, ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆ ನೀಡುವುದು ಬಹಳ ಅನುಕೂಲ. ಡಿಸೆಂಬರ್ ಒಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ಆಸಕ್ತಿಯನ್ನು ಹೊಂದಿದ್ದಾರೆ. ಖರ್ಗೆ ಸೂಚನೆ ಬಳಿಕ ಬದಲಾದ ಆಕಾಂಕ್ಷಿಗಳ ಮನಸ್ಥಿತಿಯ ಬದಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಎಂಡ್ ಆಗೋದ್ರೊಳಗಡೆ 2025 ಮುಗಿಯೋದ್ರೊಳಗಡೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಮಂತ್ರಿ ಮಾಡೇ ಬಿಡೋಣ. 2026 ಸೂಟು ಬೂಟು ಹೊಲಿಸ್ಕೊಂಡೆಲ್ಲ ಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯನವರ ಆಸೆ ಇದೆ. ಹಾಗೆ ಆಕಾಂಕ್ಷಿಗಳು ಕೂಡ ಹಂಗೆ ಇದ್ದಾರೆ, ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳ ಮತ್ತೆ ಕೇರಳದ ಚುನಾವಣೆ ಎಲ್ಲ ಇದೆಯಲ್ಲ, ಹೀಗಾಗಿ ಇಂಥ ಟೈಮ್ನಲ್ಲಿ ರಿಸ್ಕ್ ತಗೊಂಡ್ರೆ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೊದಲೇ ಬಿಹಾರದಲ್ಲಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಧೂಳಿಪಟವಾಗಿ ಹೋಗಿದೆ. ಹಾಗೇನಾದ್ರೂ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಅಳೆದು ತೂಗಿ ಕರ್ನಾಟಕದಲ್ಲಿ ಯಾವುದೇ ತೀರ್ಮಾನ ಮಾಡಿದ್ರು ಅದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ವಿಚಾರ. ಹೀಗಾಗಿ ಸಂಪುಟ ವಿಚಾರವೂ ಕೂಡ ಜಗ್ಗಾಡಿ ಎಳೆದಾಡಿ ಎಲ್ಲ ತೀರ್ಮಾನಕ್ಕೆ ಬರೋದು. ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ಆದ ನಂತರ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತೇನೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಹಲವು ಶಾಸಕರ ಒತ್ತಡ ಇದೆ ಸಿದ್ದರಾಮಯ್ಯನವರ ಮೇಲೆ, ನಮ್ಮನ್ನ ಈ ಬಾರಿ ಮಂತ್ರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅಲ್ಲ, ಹೀಗಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆಯಲ್ಲಿ. ಸಂಪುಟ ಪುನರ್ರಚನೆಗೆ ದಿನಾಂಕವನ್ನು ನಾನೇ ಹೇಳ್ತೀನಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬಳಿಯಲ್ಲಿ ಚರ್ಚೆ ಮಾಡ್ತೇವೆ. ಕೇರಳ, ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆ ನೀಡುವುದು ಬಹಳ ಅನುಕೂಲ. ಡಿಸೆಂಬರ್ ಒಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ಆಸಕ್ತಿಯನ್ನು ಹೊಂದಿದ್ದಾರೆ. ಖರ್ಗೆ ಸೂಚನೆ ಬಳಿಕ ಬದಲಾದ ಆಕಾಂಕ್ಷಿಗಳ ಮನಸ್ಥಿತಿಯ ಬದಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಎಂಡ್ ಆಗೋದ್ರೊಳಗಡೆ 2025 ಮುಗಿಯೋದ್ರೊಳಗಡೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಮಂತ್ರಿ ಮಾಡೇ ಬಿಡೋಣ. 2026 ಸೂಟು ಬೂಟು ಹೊಲಿಸ್ಕೊಂಡೆಲ್ಲ ಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯನವರ ಆಸೆ ಇದೆ. ಹಾಗೆ ಆಕಾಂಕ್ಷಿಗಳು ಕೂಡ ಹಂಗೆ ಇದ್ದಾರೆ, ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳ ಮತ್ತೆ ಕೇರಳದ ಚುನಾವಣೆ ಎಲ್ಲ ಇದೆಯಲ್ಲ, ಹೀಗಾಗಿ ಇಂಥ ಟೈಮ್ನಲ್ಲಿ ರಿಸ್ಕ್ ತಗೊಂಡ್ರೆ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೊದಲೇ ಬಿಹಾರದಲ್ಲಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಧೂಳಿಪಟವಾಗಿ ಹೋಗಿದೆ. ಹಾಗೇನಾದ್ರೂ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಅಳೆದು ತೂಗಿ ಕರ್ನಾಟಕದಲ್ಲಿ ಯಾವುದೇ ತೀರ್ಮಾನ ಮಾಡಿದ್ರು ಅದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ವಿಚಾರ. ಹೀಗಾಗಿ ಸಂಪುಟ ವಿಚಾರವೂ ಕೂಡ ಜಗ್ಗಾಡಿ ಎಳೆದಾಡಿ ಎಲ್ಲ ತೀರ್ಮಾನಕ್ಕೆ ಬರೋದು. ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆಗೆ ದಿನಾಂಕವನ್ನು ನಾನೇ ಹೇಳ್ತೀನಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬಳಿಯಲ್ಲಿ ಚರ್ಚೆ ಮಾಡ್ತೇವೆ. ಕೇರಳ, ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆ ನೀಡುವುದು ಬಹಳ ಅನುಕೂಲ. ರಾಹುಲ್ ಗಾಂಧಿ ಸಂಪುಟ ಪುನರ್ರಚನೆ ವಿಚಾರವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ವಹಿಸಿ ಆದ ನಂತರ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸ್ತೇನೆ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಹಲವು ಶಾಸಕರ ಒತ್ತಡ ಇದೆ ಸಿದ್ದರಾಮಯ್ಯನವರ ಮೇಲೆ, ನಮ್ಮನ್ನ ಈ ಬಾರಿ ಮಂತ್ರಿಯಾಗಿ ಪರಿಗಣಿಸಬೇಕು ಅಂತ ಹೇಳಿ ಅಲ್ಲ, ಹೀಗಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಖರ್ಗೆ ಜೊತೆಯಲ್ಲಿ. ಸಂಪುಟ ಪುನರ್ರಚನೆಗೆ ದಿನಾಂಕವನ್ನು ನಾನೇ ಹೇಳ್ತೀನಿ ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಬಳಿಯಲ್ಲಿ ಚರ್ಚೆ ಮಾಡ್ತೇವೆ. ಕೇರಳ, ಪಶ್ಚಿಮ ಬಂಗಾಳ ಚುನಾವಣೆಯ ದೃಷ್ಟಿಯಿಂದ ಎಚ್ಚರಿಕೆ ಹೆಜ್ಜೆ ನೀಡುವುದು ಬಹಳ ಅನುಕೂಲ. ಡಿಸೆಂಬರ್ ಒಳಗೆ ಕ್ಯಾಬಿನೆಟ್ ಪುನರ್ರಚನೆಗೆ ಸಿಎಂ ಆಸಕ್ತಿಯನ್ನು ಹೊಂದಿದ್ದಾರೆ. ಖರ್ಗೆ ಸೂಚನೆ ಬಳಿಕ ಬದಲಾದ ಆಕಾಂಕ್ಷಿಗಳ ಮನಸ್ಥಿತಿಯ ಬದಲಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆಯಲ್ಲಿ ಸಿಎಂ ಚರ್ಚೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಡಿಸೆಂಬರ್ ಎಂಡ್ ಆಗೋದ್ರೊಳಗಡೆ 2025 ಮುಗಿಯೋದ್ರೊಳಗಡೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರನ್ನ ಮಂತ್ರಿ ಮಾಡೇ ಬಿಡೋಣ. 2026 ಸೂಟು ಬೂಟು ಹೊಲಿಸ್ಕೊಂಡೆಲ್ಲ ಮಂತ್ರಿಗಳಾಗಿ ವಿಧಾನಸೌಧಕ್ಕೆ ಹೋಗ್ಲಿ ಅಂತೇಳಿ ಸಿದ್ದರಾಮಯ್ಯನವರ ಆಸೆ ಇದೆ. ಹಾಗೆ ಆಕಾಂಕ್ಷಿಗಳು ಕೂಡ ಹಂಗೆ ಇದ್ದಾರೆ, ಲಾಬಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪಶ್ಚಿಮ ಬಂಗಾಳ ಮತ್ತೆ ಕೇರಳದ ಚುನಾವಣೆ ಎಲ್ಲ ಇದೆಯಲ್ಲ, ಹೀಗಾಗಿ ಇಂಥ ಟೈಮ್ನಲ್ಲಿ ರಿಸ್ಕ್ ತಗೊಂಡ್ರೆ ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮೊದಲೇ ಬಿಹಾರದಲ್ಲಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಧೂಳಿಪಟವಾಗಿ ಹೋಗಿದೆ. ಹಾಗೇನಾದ್ರೂ ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಅಳೆದು ತೂಗಿ ಕರ್ನಾಟಕದಲ್ಲಿ ಯಾವುದೇ ತೀರ್ಮಾನ ಮಾಡಿದ್ರು ಅದು ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಅನ್ನೋದು ಈಗ ಕಾಂಗ್ರೆಸ್ ನಾಯಕರ ವಿಚಾರ. ಹೀಗಾಗಿ ಸಂಪುಟ ವಿಚಾರವೂ ಕೂಡ ಜಗ್ಗಾಡಿ ಎಳೆದಾಡಿ ಎಲ್ಲ ತೀರ್ಮಾನಕ್ಕೆ ಬರೋದು.